ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇಲ್ಲಿ ನೋಡಿ, ನಾನಿಷ್ಟು ಪ್ರಾನ್ಸ್ನ ತಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳುವ. ಇದರಲ್ಲಿ ಒಂದು ನಾನು ರೆಸಿಪಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬೇರೆ ಮೀನು ಕೂಡ ತಗೊಂಡಿದ್ದೀನಿ, ಡಿಸ್ಕೋ ಮೀನು. ಇದನ್ನು ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳುವ. ಇವತ್ತು ನಾವು ಇದರ ಗ್ರೇವಿ ಮಾಡ್ತಾಯಿದ್ದೀವಿ. ಸೂಪರಾಗಿರುವಂಥ ನಾನೇ ಮಸಾಲೆ ತೆಗೆದು ಮಾಡಿರುವಂಥ, ಬೇರೆ ಹೊರಗಿನಿಂದ ನೋಡಿ ಆ ಥರನೂ ಮಾಡಿಲ್ಲ ನಾನು. ನನ್ನದೇ ಐಡಿಯಾದಲ್ಲಿ ನಾನಿವತ್ತು ಸಿಗಡಿ ಗ್ರೇವಿನ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಮಸಾಲೆ ಯಾರು ನೋಡಿ ಮಾಡಿರೋದಲ್ಲ, ನಾನೇ ಮಾಡಿರುವಂಥ ಮಸಾಲೆ ಇದು. ನೀವು ಮಾಡಿ ಟ್ರೈ ಮಾಡಿ ನೋಡಿ. ಇವಾಗ ಸಿಗಡಿ ಕೂಡ ಮೀನು ಕ್ಲೀನ್ ಆಯಿತು. ಇವಾಗ ನಾವಿಲ್ಲಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಅರಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಉಪ್ಪು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ನಾನು ಉಪ್ಪು ಆ್ಯಡ್ ಮಾಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಇಲ್ಲಿ ಈಗಲೇ ಹಾಕಿ ಬಿಟ್ಟಿದ್ದೀನಿ. ಉಪ್ಪು ಚೆನ್ನಾಗಿ ಹೇಳ್ಕೊಬೇಕು. ಆಮೇಲೆ ಇಲ್ಲಿ ನಾವು ಲಿಂಬೆ ರಸನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಸಿಗಡಿಗೂ ಇದು ಅಂಟ್ಕೊಳ್ಬೇಕು. ಯಾಕಂದರೆ ಲಿಂಬು ರಸ ಹಾಕಿದ್ದೀನಲ್ಲ, ಎಲ್ಲ ಚೆನ್ನಾಗಿ ಎಳ್ಕೊಬೇಕು. ಇದನ್ನು ನಾವು ಮಿಕ್ಸ್ ಮಾಡಿ ಆದಮೇಲೆ ಒಂದು 5ರಿಂದ 15 ನಿಮಿಷ ಹಾಗೇ ಇಡಬೇಕು. ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈಗ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳುವ. ನಾನಿಲ್ಲಿ 1 ಈರುಳ್ಳಿ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಟಿರುವಂಥದ್ದು. ಆಮೇಲೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಆಮೇಲೆ 5 ಬ್ಯಾಡಗೆ ಮೆಣಸು, 5ರಿಂದ 6 ಬ್ಯಾಡಗೆ ಮೆಣಸು ತಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಂಡು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಹುಳಿ ಕೂಡ ಅಷ್ಟೇ, ಹುಳಿ ಜಾಸ್ತಿ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ತಗೊಂಡು ಮಾಡ್ಕೋಬೋದು. ಆಮೇಲೆ ಇಲ್ಲಿಗೆ ಮೈನ್ ಬೇಕಾಗಿರೋಂಥದ್ದು ಶೇಂಗಾ ಬೀಜ ಮತ್ತು ಎಳ್ಳು. ಈಗ ನಾನಿಲ್ಲಿ ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ, ಜೀರಿಗೆ ಮತ್ತು ಎಳ್ಳು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಎಳ್ಳು 1 ಸ್ಪೂನ್ ಆಗೋಷ್ಟು. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಒಂದು 4ರಿಂದ 5 ಮೆಂತೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಅರಶಿನ, ಹಾಗೆ ಸಣ್ಣ ಕಪ್ಪಲ್ಲಿ ಮೊಸರು. ನಾನಿಲ್ಲಿ ಅಳತೆಗೆ ಸಣ್ಣ ಕಪ್ಪಷ್ಟೇ ಹಾಕಿರೋದು. ಆಮೇಲೆ ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಮೊಸರು ನೀರನ್ನೇ ಹಾಕ್ತಾಯಿದ್ದೀನಿ. ಮೊಸರು ಎಕ್ಸ್ಟ್ರಾ ಉಳಿದಿತ್ತು, ಅದನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕೋಬೇಡಿ. ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಿದ್ದು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದೇ ರೀತಿ. ಜಾಸ್ತಿ ತೆಳುವೂ ಅಲ್ಲ, ಕಡೆ ದಪ್ಪನೂ ಅಲ್ಲ, ಆ ಥರ. ಇವಾಗ ನಾವಿಲ್ಲಿ ಗ್ಯಾಸ್ ಮೇಲೆ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಇದಕ್ಕೆ ನಾನಿಲ್ಲಿ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಬಿಸಿ ಮಾಡಲಿಕ್ಕೆ ಇಡಬೇಕು. ಹಾಗೆಯೇ ಬಿಸಿ ಆಗ್ತಾ ಇರಲಿ. ನೋಡಿ, ಈಗ ಸ್ವಲ್ಪನೇ ಬಿಸಿ ಆಗ್ತಾ ಬರ್ತಾ ಉಂಟು. ಇಲ್ಲಿ ನಾವೇನು ಮಾಡಬೇಕಂದ್ರೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಇದು ಸ್ವಲ್ಪ ನಸು ಬಣ್ಣ ಕೆಂಪು ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವೇನು ಮಾಡಬೇಕು, ಇದು ಫ್ರೈ ಆದ ಕೂಡಲೇ ಇಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಇದು ಸಿಗಡಿನ ಇದಕ್ಕೆ ಹಾಕಬೇಕು. ನೋಡಿ, ಮ್ಯಾರಿನೇಟ್ ಚೆನ್ನಾಗಿ ಎಳ್ಕೊಂಡಿದೆ. ನೋಡಿ, ನಿಮಗೇನೆ ಕಾಣಿಸ್ತಾ ಇರ್ಬೋದು. ನಾನಿಲ್ಲಿ ಅರಶಿನ ಹೊರಗಿಂದ ತಂದು ಹಾಕಿರಲಿಲ್ಲ, ನಮ್ಮ ಮನೆಯಲ್ಲೇ ಆಗಿರುವಂಥ ಅರಶಿನ ನಾನು ಹುಡಿ ಮಾಡಿ ಹಾಕಿರೋದ್ರಿಂದ ಅದು ರೆಡ್ ಅಂದರೆ ಚಿಲ್ಲಿ ಪೌಡ್ರ್ ಹಾಕಿದ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಅದರಲ್ಲಿ ಕೆಮಿಕಲ್ ಇಲ್ಲ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನಾನೀಗ ಸಿಗಡಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಈ ಸಿಗಡಿಗೆ ಏನಾಗಬೇಕಂದ್ರೆ ಚೆನ್ನಾಗಿ ಅಂಟ್ಕೊಳ್ಬೇಕು ಆಯಿಲ್. ಆಮೇಲೆ ನಿಮಗೆ ಇದು ಗೊತ್ತಾಗುತ್ತೆ ಎಣ್ಣೆ ಚೆನ್ನಾಗಿ ಹೀರ್ಕೊಂಡಿದೆ ಅಂತ.
ಆಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ಎಣ್ಣೆನ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಇದಕ್ಕೆ ಸ್ವಲ್ಪ ಒಂದು ಟೇಸ್ಟ್ ಜಾಸ್ತಿ ಬರುತ್ತೆ ಅಂತೇಳಿ ನಾನು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲೇ ಮಾಡಬೇಕು, ಬೇರೆ ಯಾವುದು ಆಯಿಲಲ್ಲಿ ಮಾಡಬೇಕಂತೇನಿಲ್ಲ. ತೆಂಗಿನ ಎಣ್ಣೆಯಲ್ಲಿ ಕೂಡ ಇಲ್ಲಾಂದರೆ ತುಪ್ಪದ್ರಲ್ಲಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಈ ಮನೆಯಲ್ಲಿ ಐಟಮ್ ಏನಲ್ಲೂ ಇಲ್ಲ ಅಂತ ಅನ್ನಿಸುವಾಗ ಈ ಥರ ಒಂದು ನಮ್ಮದೇ ಐಡಿಯಾ ಮಾಡಿಕೊಂಡು ನಾವು ಮಸಾಲೆನ ರೆಡಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಮಾತ್ರ 100% ಕೊಡ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲಿ ಇದು ಸಿಗಡಿ ಕೂಡ ಬೆಂದಿದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ನಾನಿಲ್ಲಿ ನೀರು ಯಾಕೆ ತೆಗಿತಾ ಇದ್ದೀನಿ ಅಂದರೆ ಸ್ವಲ್ಪ ನೀರು ತೆಗಿಬೇಕು, ಯಾಕಂದರೆ ಮಸಾಲೆ ನಾವು ಹಾಕುವಾಗ ಅದು ದಪ್ಪ ಇದೆಯಲ್ಲ, ಆ ಕಡೆ ತೆಳುವೂ ಅಲ್ಲ ದಪ್ಪನೂ ಅಲ್ಲ ಅಂತ ಆ ಥರ ಮೀಡಿಯಮಲ್ಲಿ ಇದೆಯಲ್ಲ, ಅದಕ್ಕೆ ಫಸ್ಟಿಗೆ ನಾವಿಲ್ಲಿ ನಾನು ಇದಕ್ಕೆ ನೀರು ಆ್ಯಡೇ ಮಾಡಿಲ್ಲ, ಯಾಕಂದರೆ ಸಿಗಡಿಯಲ್ಲಿದ್ದ ನೀರೇ ಇದು ಇರೋದು. ಈಗ ಒಂದು ಅರ್ಧ ಲೋಟದಷ್ಟು ನನಗೆ ನೀರು ಸಿಕ್ಕಿದೆ, ಅಷ್ಟು ನೀರು ತೆಗೆದಿದ್ದೇನೆ. ಆಮೇಲೆ ಇದನ್ನು ಚೆನ್ನಾಗಿ ನೀರೆಲ್ಲ ತೆಗೆದಾದ್ಮೇಲೆ ನೋಡಿ ಈಗೆಲ್ಲ ನೀರು ಖಾಲಿ ಆಯಿತು, ನೋಡಿ ಖಾಲಿ ಆಯಿತು. ಇವಾಗ ಇದನ್ನು ಚೆನ್ನಾಗಿ ನೀರೆಲ್ಲ ತೆಗೆದಾಯ್ತಲ್ಲ, ಸ್ವಲ್ಪ ಡ್ರೈ ಆಗಲಿಕ್ಕೆ ಹಾಗೆಯೇ ಡ್ರೈ ಆಗಬೇಕು. ಆಮೇಲೆ ನಾವಿಲ್ಲಿ ಕಡ್ದಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ. ಈಗ ಮತ್ತೊಂದು ಸಲ ನಾನು ಕೈ ಆಡಿಸ್ತೀನಿ, ಯಾಕಂದರೆ ಸ್ವಲ್ಪ ನೀರು ಪಸೆ ಉಂಟಾ ಇಲ್ವ ಅಂತ ನೋಡಿದ್ದು ನಾನು. ಆಮೇಲೆ ಇಲ್ಲಿ ನಾವು ಕಡ್ದಿಟ್ಟಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಇದರಲ್ಲಿ ನಿಮಗೆ ಮಸಾಲೆ ವೈಟ್ ಕಾಣಿಸ್ತಾ ಇರ್ಬೋದು, ಆದರೆ ಈಗ ಬ್ಯಾಗ್ ಈ ಥರ ಕ್ಯಾಮರಾದಲ್ಲಿ ಈ ಥರ ಕಾಣಿಸ್ತಾ ಇದೆ, ಇಲ್ಲಾಂದರೆ ಇದು ಸ್ವಲ್ಪ ಗ್ರೀನ್ ಆಗಿ ಕಾಣಿಸ್ತಾ ಉಂಟು ನೋಡಿ. ಇದು ಮಸಾಲೆ ಸ್ವಲ್ಪನೇ ಡ್ರೈ ಆಗ್ತಾ ಬರುವಾಗ ನೋಡಿ ನಿಮಗೆ ಕಲರ್ ಚೇಂಜ್ ಕಾಣಿಸ್ತಾ ಇರ್ಬೋದು, ಗ್ರೀನ್ ಆಗ್ತಾ ಇದೆ, ಒಂಥರ ಗ್ರೀನ್ ಗ್ರೇವಿ ಥರ ಆಗಿದೆ. ನಾನು ಯಾಕಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿರೋದ್ರಿಂದ ಅದು ಹಾಗೆ ಕಾಣಿಸ್ತಾ ಇದೆ ನಿಮಗೆ. ಮತ್ತು ಇಲ್ಲಿ ನಾನು ಚಿಲ್ಲಿ ಆಗಲಿ ರೆಡ್ ಚಿಲ್ಲಿನೇ ಯೂಸ್ ಮಾಡಿರೋದು, ಗ್ರೀನ್ ಚಿಲ್ಲಿ ಯೂಸ್ ಮಾಡಿಲ್ಲ ನೋಡಿ. ನಾನು ಆವಾಗ ನೀರು ಎತ್ತಿಟ್ಟಿದ್ದೆ ಅಲ್ಲ, ಅದೇ ನೀರನ್ನ ಮತ್ತೆ ಇದಕ್ಕೆ ಆ್ಯಡ್ ಮಾಡಿದರೆ ನಿಮಗೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಬೇರೆ ಸಪ್ಪೆ ನೀರು ಆ್ಯಡ್ ಮಾಡಬೇಕಂತಿಲ್ಲ, ಅದರ ನೀರನ್ನೇ ತೆಗೆದು ಆ್ಯಡ್ ಮಾಡಿದರೆ ಸಾಕು. ನೀರು ಇದು ತೆಳು ಮಾಡ್ಕೋಬಾರ್ದು, ಹೀಗೇನೆ ಇದರಲ್ಲೇ ಸ್ವಲ್ಪ ಹಾಗೇನೆ ಬಿಡಬೇಕು ಬೇಯಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈಗ ಇಲ್ಲಿ ಸಿಗಡಿ ಬೆಂದಿರೋದ್ರಿಂದ ಇದು ಮಸಾಲೆ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಈ ಸಿಗಡಿ ಮತ್ತು ಮಸಾಲನ್ನು ಚೆನ್ನಾಗಿ ಬೇಯಿಸಬೇಕು. ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ನೋಡ್ತಾ ಇರಬೇಕು, ತಳ ಹಿಡಿಲಿಕ್ಕೆ ಬಿಡಬಾರ್ದು. ಇದಕ್ಕೆ ನಾನು ಅದರಲ್ಲಿರುವ ನೀರಲ್ಲಿ ಬೇಯಿಸ್ತಾ ಇರೋದ್ರಿಂದ ನೋಡ್ಕೋತಾ ಇರಬೇಕು ನಾವು, ತಳ ಹಿಡಿಲಿಕ್ಕೆ ಬಿಡಬಾರ್ದು. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಮಾಡಿ ನನಗೆ ಹೇಳಲೇಬೇಕು ಇದು ಹೌದು ಇದು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ಫುಲ್ ಗ್ರೀನ್ ಆಗಿದೆ. ನನಗಂತೂ ನಾನು ತಿಂದೆಲ್ಲ ನೋಡಿ ಆಗಿದೆ, ಹಾಗಾಗಿ ಇದಕ್ಕಿಂತ ಮುಂಚೆ ನಾನು ಮಾಡಿದ್ದೀನಿ ಈ ರೆಸಿಪಿನ, ಆಗಿದ್ದರಿಂದ ಸೆಕೆಂಡ್ ಟೈಮ್ ನಾನು ಮತ್ತೊಂದು ಸಲ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವಿಲ್ಲಿ ಮತ್ತೊಂದು ಸಲ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆವಾಗ ಒಂದು ಸಣ್ಣ ಕಪ್ಪಲ್ಲಿ ಥರ ಮೊಸರನ್ನ ತಗೊಂಡಿದ್ದೀನಿ, ಅದೇ ರೀತಿ ಈಗಲೂ ಸಣ್ಣ ಕಪ್ಪಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಇಲ್ಲಿ ತುಂಬಾ ಮೊಸರು ಅಂತೂ ಟೇಸ್ಟ್ ಕೊಡುತ್ತೆ. ಇಲ್ಲಿ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿದೆ, ಹಾಗಾಗಿ ತುಂಬಾ ಹೋಟೆಲ್ ಸ್ಟೈಲಲ್ಲೇ ಈ ರೀತಿ ಬಂದಿದೆ. ಇದು ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಬಂದಿದೆ ಟೇಸ್ಟ್. ಮತ್ತು ಇದಕ್ಕೆ ನಾವು ಶೇಂಗಾ ಬೀಜ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಶೇಂಗಾ ಬೀಜ ಆ್ಯಡ್ ಮಾಡಿದ್ದೀನಲ್ಲ ಹಾಗಾಗಿ. ಆಮೇಲೆ ಇಲ್ಲಿ ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಲೋ ಮೀಡಿಯಮಲ್ಲಿ ಬೇಯಿಸ್ಕೊಳ್ಬೇಕು. ಫಸ್ಟಿಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಲ್ಲಿ. ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ಹಾಗೇ ಬಿಡಬೇಕು. ಅದಾದಮೇಲೆ ಮುಚ್ಚಳ ತೆಗೆದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಬಾಯ್ಲ್ಡ್ ರೈಸ್ ಜೊತೆ ನಮ್ಮ ಇವತ್ತಿನ ಸಿಗಡಿ ಗ್ರೇವಿ ಆ್ಯಂಡ್ ಫಿಶ್ ಫ್ರೈ ಮಾಡಿ ಬಾಯ್ಲ್ಡ್ ರೈಸ್ ಜೊತೆ ಸಖತ್ತಾಗಿರುವಂಥ ಬ್ಯಾಟಿಂಗ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯಲ್ಲಿ ಬರ್ತೀನಿ. ಬಾಯ್ ಬಾಯ್.